ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಮುಂಚಿನ ವೇಳೆಯಲ್ಲಿ ವಂದನೆ ಸಲ್ಲಿಸುತ್ತೇನೆ. ಪ್ರಿಯ ದೇವ ಜನರೇ, ಹೇಗಿದ್ದೀರಾ? ಸಂತೋಷವಾಗಿಯೂ ಸಮಾಧಾನವಾಗಿಯೂ ದೇವರ ಸಮ್ಮುಖದಲ್ಲಿ ನೀವು ಆಶೀರ್ವಾದ ಹೊಂದಿದ್ದೀರಾ ಎಂದು ನಾನು ನಂಬುತ್ತೇನೆ. ಪ್ರಿಯ ದೇವ ಜನರೇ, ಇವತ್ತು ಕರ್ತನು ನಮ್ಮ ಜೊತೆ ಏನು ಮಾತಾಡ್ತಾನೆ, ಯಾವುದನ್ನು ಕುರಿತು ಮಾತಾಡ್ತಾನೆ, ಹೇಗೆ ಮಾತಾಡ್ತಾನೆ ಎಂಬುದಾಗಿ ವಾಕ್ಯಗಳ ಮುಖಾಂತರವಾಗಿ ನಾವು ಧ್ಯಾನ ಮಾಡಿ ಕರ್ತನನ್ನ ಮಹಿಮೆಪಡಿಸೋಣ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಕೀರ್ತನೆ ಗ್ರಂಥ 68ನೇ ಅಧ್ಯಾಯ ಅದರ 5 ಮತ್ತು 6ನ ವಚನವನ್ನು ನಾವು ಧ್ಯಾನ ಮಾಡಿಕೊಂಡು ಕರ್ತನನ್ನ ಘನಪಡಿಸೋಣ. ಪ್ರಿಯ ದೇವ ಜನರೇ, 68ನೇ ಕೀರ್ತನೆ 5ನೇ ವಚನ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಹಲ್ಲೆಲೂಯಾ. ಎಂಥ ಒಂದು ಸುಂದರವಂತ ವಾಕ್ಯ ಪ್ರಿಯರೇ. ಇಲ್ಲಿ ದೇವರು ನಮ್ಮ ಪ್ರತಿಯೊಬ್ಬರನ್ನು ಕನಿಕರಿಸುವ ದೇವರಾಗಿದ್ದಾನೆ. ಹೇಗೆ ಕನಿಕರಿಸ್ತಾನೆ ನೋಡ್ರಿ. ಪರಿಶುದ್ಧ ನಿವಾಸ ಸ್ಥಳದಲ್ಲಿ, ಪರಿಶುದ್ಧ ವಾಸಸ್ಥಳದಲ್ಲಿ ಇರುವ ದೇವರು ಆತನು ಮೊದಲನೇದಾಗಿ ಪರಿಶುದ್ಧವಾದ ವಾಸಸ್ಥಳ. ಪರಿಶುದ್ಧವಾದ ಸ್ಥಳ ಅಂದರೆ ಪರಲೋಕ ರಾಜ್ಯ ಎಂಬುದಾಗಿ ಎಲ್ರಿಗೂ ಗೊತ್ತು. ಪರಲೋಕದಲ್ಲಿ ಒಂದೇ ಒಂದು ತಲೆ ಕೂದಲಿನಷ್ಟು ಕೂಡ ಅಶುದ್ಧತೆ ಎಂಬತಕ್ಕಂಥದ್ದು ಇರೋದಿಲ್ಲ. ಅಲ್ಲಿ ನಾವು ಹುಡುಕಬೇಕಾಗ್ತದೆ, ಹುಡುಕಿದ್ರೂ ಸಿಗೋದಿಲ್ಲ. ಎಲ್ಲಿ ನೋಡು ಬೆಳಕು, ಯಾವುದೇ ಮೂಲೆಗೋದ್ರು ಯಾವುದೇ ದಿಕ್ಕಿಗೋದ್ರು ಅಲ್ಲಿ ಅಗಮ್ಯವಾದ ಬೆಳಕಿರ್ತದೆ ಹೊರತು ಕತ್ತಲೆ ಎಂಬತಕ್ಕಂಥದ್ದು ಅಲ್ಲಿ ಇರೋದಿಲ್ಲ. ಕತ್ತಲೆಗೆ ಸಂಬಂಧಪಟ್ಟದ್ದು ಕೂಡ ಆ ಒಂದು ರಾಜ್ಯದಲ್ಲಿ ಇರೋದಿಲ್ಲ. ಅದರಿಂದ ಪ್ರಿಯ ದೇವರೇ, ಅಂತ ಒಂದು ಸ್ಥಳದಲ್ಲಿ ನಮ್ಮ ದೇವರು ಏನ್ ಮಾಡ್ತಿದ್ದಾನೆ, ವಾಸ ಮಾಡ್ತಿದ್ದಾನೆ. ಆತನು ವಾಸ ಮಾಡಿಕೊಂಡೇ ಏನೇ ಮಾಡ್ತಿದ್ದಾನೆ ನೋಡ್ರಿ, ದಿಕ್ಕಿಲ್ಲದವರಿಗೆ ತಂದೆ, ದಿಕ್ಕಿಲ್ಲದವರಿಗೆ ಆತನ ಏನಾಗಿದ್ದಾನೆ, ತಂದೆ ಆಗಿದ್ದಾನೆ. ಇವತ್ತು ಅನೇಕರು ನಾನು ದಿಕ್ಕಿಲ್ಲದವನು, ನಾನು ದಿಕ್ಕಿಲ್ಲದವಳು ಎಂದಾಗಿ ಅನೇಕರು ಹೇಳಿಕೊಳ್ತಾರೆ. ಅನೇಕ ಸಮಯದಲ್ಲಿ ಎಲ್ಲರೂ ಇದ್ರೂ ಕೂಡ ಅದು ಮಾತಾಡೋ ಸಮಯದಲ್ಲಿ, ಅವ್ರಿಗೆ ನೋವಾಗುವಂಥ ಸಮಯದಲ್ಲಿ, ಅವ್ರಿಗೆ ದುಃಖ ಆದಂಥ ಸಮಯದಲ್ಲಿ ನನಗೆ ಯಾರೂ ಇಲ್ಲ, ನನ್ನ ದಿಕ್ಕಿಲ್ಲದವರು ಎಂಬುದಾಗಿ ಆಡಿಕೊಳ್ತಾರೆ. ಆದರೆ ಪ್ರಿಯ ದೇವ ಜನರೇ, ಈ ಲೋಕಲ್ಲಿ ಇರತಕ್ಕಂಥ ಜನರು ಯಾರೊಬ್ಬರು ದಿಕ್ಕಿಲ್ಲದವರು ಅಲ್ಲ. ಎಲ್ಲರಿಗೂ ಒಬ್ಬನಿದ್ದಾನೆ, ಆತನ್ನೇ ಪರಿಶುದ್ಧವಾದ ವಾಸಸ್ಥಳದಲ್ಲಿ ವಾಸಿಸುವ ತಂದೆಯಾದ ದೇವರು. ದಿಕ್ಕಿಲ್ಲದವರಿಗೆ ಆ ತಂದೆ ಆಗಿದ್ದಾನೆ ಆತನು. ದಿಕ್ಕಿಲ್ಲದವರಿಗೆ ಆತನೇ ತಂದೆಯಾಗಿದ್ದಾನೆ. ಮತ್ತೆ ವಿಧವೆಯರಿಗೆ ಸಹಾಯಕನಾಗಿದ್ದಾನೆ. ಇವತ್ತು ಅನೇಕರು ಈ ರಾಜ್ಯದಲ್ಲಾಯ್ತು, ಈ ದೇಶದಲ್ಲಾಯ್ತು, ಭೂಮಿಯ ಮೇಲೆ ಅನೇಕರು ವಿಧವೆಯರಿದ್ದಾರೆ. ಅವರಿಗೆ ಅನೇಕ ಸಮಯದಲ್ಲಿ ಸಹಾಯಕ್ಕಾಗಿ ಕೈ ಚಾಚುತ್ತಾರೆ. ಆದರೆ ಅನೇಕ ಸಮಯದಲ್ಲಿ ಅವರಿಗೆ ಸರಿಯಾದ ಸಹಾಯ ಈ ಲೋಕದ ಜನರಿಂದ ಅವರಿಗೆ ಬರೋದಿಲ್ಲ. ಆದರೆ ತಂದೆಯಾದ ದೇವರು ಏನಾಗಿದ್ದಾನೆ, ಅವರಿಗೆ ಸಹಾಯಕನಾಗಿದ್ದಾನೆ. ವಿಧವೆಯರಿಗೆ ಆತನ ಸಹಾಯಕನಾಗಿದ್ದಾನೆ. ಪ್ರಿಯರೇ, ಈತನು ಪರಲೋಕದಲ್ಲಿ ಎತ್ತುಕೊಂಡೇ ದಿಕ್ಕಿಲ್ಲದವರಿಗೆ ಮತ್ತು ವಿಧವೆಯರಿಗೆ ಆತನ ತಂದೆಯಾಗಿಯೂ ತಾಯಿಯಾಗಿಯೂ ವಿಶೇಷವಾದ ಸಹಾಯಕನಾಗಿಯೂ ಆತನು ನೋಡಿಕೊಳ್ಳುವಂತಹ ದೇವರಾಗಿದ್ದಾನೆ. ಪ್ರಿಯರೇ, ಆಗಿರುವುದರಿಂದ ನೋಡ್ರಿ 6ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗುವಂತೆ ಮಾಡುತ್ತಾನೆ. ಒಬ್ಬಂಟಿಗರು ಈ ಲೋಕದಲ್ಲಿ ಯಾರೊಬ್ರು ಒಬ್ಬಂಟಿಗರಲ್ಲ. ಒಬ್ಬಂಟಿಗರ ಅಂದ ಕೂಡಲೇ ಈ ವಾಕ್ಯವನ್ನ ಹೆಚ್ಚಾಗಿ ಮದುಮಕ್ಕಳಿಗೆ ಅಥವಾ ಮದುವೆಗೆ ಹೋಲಿಕೆ ಮಾಡಿ ಮದುವೆ ದಿನಗಳಲ್ಲಿ ಇದನ್ನ ಪ್ರಸಂಗ ಮಾಡ್ತಾರೆ. ಪ್ರಿಯರೇ, ಇದರ ಅರ್ಥ ಇನ್ನೊಂದು ಕೂಡ ಇದೆ. ಅದೇನೆಂದ್ರೆ, ಯಾರೊಬ್ರು ಈ ಲೋಕದಲ್ಲಿ ಒಬ್ಬಂಟಿಗರು ಅಲ್ಲ. ನಾವು ಅನೇಕ ಸಮಯ ಅಂದುಕೊಳ್ತೀವಿ, ನಾನು ಒಂಟಿಯಾಗಿದ್ದೇನೆ, ನಾನು ಒಬ್ಬಂಟಿ, ನನಗೆ ಯಾರೂ ಇಲ್ಲ, ನನ್ನವರು ಅನ್ನೋದಿಲ್ಲ, ನನ್ನ ಸ್ವಂತ ಇಲ್ಲ, ನನ್ನ ಬಂಧ ಇಲ್ಲ, ನನ್ನ ಬಳಗ ಇಲ್ಲ, ನನಗೆ ಯಾವ ಸ್ನೇಹಿತರು ಇಲ್ಲ, ನಾನು ಒಂಟಿ ಪಿಚಾಚಿ ಅಥವಾ ಒಂಟಿ ಕಾಗೆ ಎಂಬುದಾಗಿ ಅನೇಕ ಸಮಯದಲ್ಲಿ ಮನುಷ್ಯರು ಆಡುತ್ತಾರೆ. ಪ್ರಿಯರೇ, ಆದರೆ ದೇವರು ವಾಕ್ಯ ಹೇಳ್ತದೆ, ಒಬ್ಬಂಟಿಗರನ್ನ ಸಂಸಾರಸ್ಥರಾಗುವಂತೆ ಮಾಡುತ್ತಾನೆ, ಸಂಸಾರಿಗಳಾಗುವಂತೆ ಮಾಡುತ್ತಾನೆ. ಒಬ್ಬಂಟಿಗರನ್ನ ಜೊತೆ ಮಾಡುವಂತಾನೆ ಇದ್ದಾನೆ. ಮತ್ತೆ ಈ ಲೋಕಲ್ಲಿ ಈ ಶಾರೀರಿಕವಾಗಿ ಜೊತೆ ಇಳಿದಿದ್ರು ಆತ್ಮಿಕವಾಗಿ ಆತನ ಜೊತೆಗಾರನಾಗಿದ್ದಾನೆ. ಪ್ರಿಯರೇ, ಶಾರೀರಿಕವಾಗಿ ನಮಗೆ ಯಾರು ಜೊತೆಗಾರರು ಇಲ್ಲದಿದ್ರು ಆತ್ಮಿಕವಾಗಿ ಆತನು ನಮ್ಮ ಜೊತೆಗಾರನಾಗಿದ್ದಾನೆ. ಆತ್ಮಿಕವಾಗಿ ಆತನ ನಮ್ಮ ಜೊತೆಗಾರನಾಗಿದ್ದಾನೆ. ನಮ್ಮ ಜೊತೆಯಲ್ಲಿ ಇದ್ದು
ನಾವು ಹೋಗುವಾಗ ಬರುವಾಗ ಎಲ್ಲ ಸಮಯದಲ್ಲಿ ನಮಗೆ ಏನು ಅವಶ್ಯಕತೆ ಇದೋ, ಯಾವ ಸಮಯದಲ್ಲಿ ಏನು ಮಾತಾಡಬೇಕು, ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಯಾವ ಸಮಯದಲ್ಲಿ ಎಲ್ಲಿ ಯಾವ ಜಾಗಕ್ಕೆ ಹೋಗ್ಬೇಕೆಂಬುದಾಗಿ ಆತನು ನಮ್ಮನ್ನ ನಡೆಸುವಂತನೇ ಇದ್ದಾನೆ. ಅದರಿಂದ ಪ್ರಿಯರೇ, ಯಾರೊಬ್ರು ಈ ಲೋಕದಲ್ಲಿ ಒಬ್ಬಂಟಿಗರಲ್ಲ, ಆತ್ಮಿಕವಾಗಲಿ ಶರೀರಕ್ಕಾಗಿ ಒಂದು ವೇಳೆ ಯಾರು ಇಲ್ಲದಿದ್ರು ಆತ್ಮಿಕವಾಗಿ ಮಾತ್ರ ಆತನ ಜೊತೆಯಾಗಿರ್ತಾನೆ. ಹಲ್ಲೆಲೂಯಾ. ಹಾಗೆ ಮುಂದುವರಿಸಿ ವಾಕ್ಯ ಹೇಳ್ತದೆ ಪ್ರಿಯರೇ, ಸೆರೆಯಲ್ಲಿರುವವರನ್ನ ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ. ಹಲ್ಲೆಲೂಯಾ. ಸೆರೆಯವಸ್ಥೆಯಲ್ಲಿ, ಸೆರೆಮನೆಗಳಲ್ಲಿ, ಬಂಧನದಲ್ಲಿ, ಬಾಧಕದಲ್ಲಿ ಇರುವಂತವ್ರನ್ನ, ಸೆರೆಯಲ್ಲಿರುವವರನ್ನ, ಇವತ್ತು ಅನೇಕರು ಆತ್ಮಿಕವಾದಂತಹ ಸೆರೆಯಲ್ಲಿದ್ದಾರೆ. ನೀವು ಕೇಳ್ಬೋದು, ಸೆರೆಯಲ್ಲಿರುವವರು ಅಂದ್ರೆ ಯಾರು? ನಾವೆಲ್ಲ ಸ್ವತಂತ್ರವಾಗಿ ನಮ್ಮ ಮನೆಗಳಲ್ಲಿ ಇದ್ದೀವೆಲ್ಲ, ನಾವು ಯಾರು ಜೈಲಲ್ಲಿಲ್ಲ ಎಂಬುದಾಗಿ ಹೇಳ್ಬೋದು. ಆದರೆ ಪ್ರಿಯ ದೇವ ಜನರೇ, ಆತ್ಮಿಕವಾಗಿ ನಾವೆಲ್ಲರೂ ಸೈತಾನನ ಸೆರೆಯಲ್ಲಿ ಇವತ್ತು ಅನೇಕರು ಸಿಗಾಕೊಂಡಿದ್ದಾರೆ. ದೇವರ ಕೃಪೆ, ದೇವರ ದಯೆಯಿಂದ ಅನೇಕರು ಅವನ ಸೆರೆಯಿಂದ ತಪ್ಪಿಸಿಕೊಂಡು ದೇವರ ರಕ್ತದ ಮುಖಾಂತರವಾಗಿ ರಕ್ಷಿಸಲ್ಪಟ್ಟಿದ್ದಾರೆ ಪ್ರಿಯರೇ. ಇನ್ನು ಅನೇಕರು ಇವತ್ತು ಸೆರೆಯಲ್ಲಿ ಇದ್ದಾರೆ. ಅವರು ಊರಲ್ಲೇ ಇರ್ಬೋದು, ಅವರು ಅವರವರ ಮನೆಗಳಲ್ಲೇ ಇರ್ಬೋದು, ಅವರವರು ದುಡಿದು ಅವರವರೇ ತಿನ್ಬೋದು. ಆದರೆ ಕಣ್ಣಿಗೆ ಕಾಣದ ರೀತಿಯ ಒಂದು ಸೆರೆ ಇದೆ. ಆ ಸೆರೆಯಲ್ಲಿ ಪ್ರತಿಯೊಬ್ಬ ಸಿಗಾಕೊಂಡು ಇವತ್ತು ನರಳ್ತಿದ್ದಾನೆ ಪ್ರೇರೆ. ಅದರಿಂದಲೇ ಆತನ ಏನ್ ಮಾಡ್ತಾನೆ ನೋಡ್ರಿ, ಸೆರೆಯಲ್ಲಿ ಇರುವವ್ರನ್ನ ಬಿಡಿಸಿ ಸುಖಾವಸ್ಥೆಗೆ ಅಂದ್ರೆ ಸಂತೋಷಕ್ಕೆ, ಸ್ವತಂತ್ರಕ್ಕೆ, ಸಮಾಧಾನಕ್ಕೆ, ಆನಂದಕ್ಕೆ ಆತನು ನಡೆಸುವಂತಾನೆ ಇದ್ದಾನೆ ಪ್ರಿಯರೇ. ಹಾಗೆ ನಾವು ಮುಂದರಿಸಿ ನೋಡಿದರೆ, ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ದ್ರೋಹಿಗಳಾದರೂ ಇವತ್ತು ಅನೇಕರನ್ನ ನೋಡ್ತೀವಿ ಪ್ರಿಯರೇ, ದೇವರಿಗೆ ದ್ರೋಹ ಮಾಡ್ತಾರೆ, ತಂದೆ ತಾಯಿಗೆ ದ್ರೋಹ ಮಾಡ್ತಾರೆ, ಸ್ನೇಹಿತರಿಗೆ ದ್ರೋಹ ಮಾಡ್ತಾರೆ, ಮತ್ತೆ ಸಭೆಗೆ ದ್ರೋಹ ಮಾಡ್ತಾರೆ, ವಿಶ್ವಾಸಿಗಳಿಗೆ ದ್ರೋಹ ಮಾಡ್ತಾರೆ, ಹೀಗೆ ದ್ರೋಹ ಮಾಡ್ತಾರೆ ನೋಡ್ರಿ. ಅಂತ ಎಲ್ಲರಿಗೂ ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ಮರುಭೂಮಿ ಅಂದ್ರೆ ಏನು ಬೆಳೆಯದಂತ ಒಂದು ಜಾಗ. ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ, ಒಂದು ಮುಳ್ಳು ಗಿಡ ಕೂಡ, ನೆರಳಿಗೂ ಕೂಡ ಒಂದು ಮರ ಇಲ್ಲದಂತ ಒಂದು ಮರುಭೂಮಿ. ನಾವು ಅನೇಕ ಕಡೆಗಳಲ್ಲಿ ನಮ್ಮ ದೇಶದಲ್ಲಿ ಕೂಡ ನಾವು ನೋಡ್ತೀವಿ. ರಾಜಸ್ಥಾನ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿದ್ರೆ ಅಲ್ಲಿ ಭಯಂಕರ ಅಂತ ಮರಳುಗಾಡು, ಮರುಭೂಮಿ, ಅಲ್ಲಿ ಬರೀ ಮರಳಿರ್ತದೆ. ಆದರೆ ಅಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇರ್ತದಂತ ಜಾಗದಲ್ಲಿ. ಆದ್ರೆ ನೋಡ್ರಿ, ದ್ರೋಹಿಗಳು ಅಂತ ಜಾಗದಲ್ಲಿ ಇವತ್ತು ಅನೇಕರು ಆತ್ಮಿಕವಾಗಿ ದೇವರಿಗಾಗಲಿ, ಸ್ನೇಹಿತರಿಗಾಗಲಿ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ಹೆಂಡತಿಗೆ, ಬಂಧುಗಳಿಗೆ, ಬಳಗದವರಿಗೆ ಯಾರೆಲ್ಲ ದ್ರೋಹ ಮಾಡ್ತಾರೋ ಅವರೆಲ್ಲರೂ ಆತ್ಮಿಕವಾಗಿ ಅವರು ಮರುಭೂಮಿಯಲ್ಲಿ ವಾಸ ಮಾಡಬೇಕಾಗಿ ಬರ್ತದೆ, ಮರುಭೂಮಿಯಲ್ಲಿ ಜೀವಿಸ್ಬೇಕಾಗ್ತದೆ. ಅಂದ್ರೆ ಮರುಭೂಮಿ ಅಂದ್ರೆ ಅದು ಯಾವುದೇ ತರದ ಸಂತೋಷ, ಸಮಾಧಾನ, ನೆಮ್ಮದಿ ಇಲ್ದಿರ್ತಕ್ಕಂಥ ಸ್ಥಳ ಅಂದ್ರೆ ಅದು ನರಕ. ಆ ನರಕಕ್ಕೆ ಹೋಗ್ಬೇಕಾಗ್ತದೆ ಪ್ರಿಯರೇ. ಪ್ರಿಯ ದೇವಜನರೇ, ಇವತ್ತು ಈ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ವಿ. ಆತನು ದಿಕ್ಕಿಲ್ಲದವರಿಗೆ ತಂದೆಯಾಗಿದ್ದಾನೆ, ವಿಧವೆಯರಿಗೆ ಆತನು ವಿಶೇಷವಾದ ಸಹಾಯಕನಾಗಿದ್ದಾನೆ. ಆತನು ಪರಿಶುದ್ಧವಾದ ನಿವಾಸ ಸ್ಥಾನದಲ್ಲಿ ವಾಸ ಮಾಡೋದಾನೆ ಪ್ರಿಯರೇ. ಇಂತಹ ದೇವರನ್ನ ನಾವಿವತ್ತು ಹೆಚ್ಚಾಗಿ ನಂಬಿ, ದೃಢವಾದ ನಂಬಿಕೆಯಲ್ಲಿ ನಿಂತು, ಸ್ಥಿರವಾಗಿ ನಿಂತು ನಾವು ಕರ್ತನನ್ನು ಹಿಡ್ಕೊಂಡು ಕರ್ತರ ಪಾದಗಳ ಬಳಿಯಲ್ಲಿ ಬರುವಂಥ ಸಮಯದಲ್ಲಿ ನಿಜವಾಗಲೂ ಆತನು ನಮ್ಮನ್ನ ಮರುಭೂಮಿಗೆ ಬಿಡದೆ ಫಲಭರಿತವಾದ ಜೀವಿತವನ್ನ, ಫಲಭರಿತವಾದ ಭೂಮಿಗೆ ನಡೆಸಲಿಕ್ಕೆ ಆತನ ಶಕ್ತನ ಇದನ್ನು ಪ್ರಿಯರೇ. ಆಗುವಂತೆ ಈ ದಿನದಲ್ಲಿ ನಮಗೆ ಆಶೀರ್ವಾದ, ಸಮೃದ್ಧಿ, ಸಂತೋಷ, ಶಾಂತಿ, ಸಮಾಧಾನ ಕೊಡುವಾಗೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಮ ಪವಿತ್ರಂತ ಯೇಸು ಸ್ವಾಮಿ, ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ರಾಜ, ನಿಮಗೆ ಸ್ತುತಿಸ್ತೀವಿ, ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ. ಅಪ್ಪ ಕರ್ತನೆ, ಅನಾಥರಿಗೆ ಕರ್ತನೆ ತಂದೆಯಾಗಿಯೂ, ದಿಕ್ಕಿಲ್ಲವರಿಗೆ ತಂದೆಯಾಗಿಯೂ ಕರ್ತನೆ ಯೇಸು ಸ್ವಾಮಿ, ವಿಧವೆಯರಿಗೆ ಕರ್ತನೆ ಅಪ್ಪ ಬಂಧುವಾಗಿಯೂ ಬಳಗವಾಗಿಯೂ ಕರ್ತನೆ ಯೇಸು ಸ್ವಾಮಿ, ಕರ್ತನೆ ವಿಶೇಷವಾದ ಸಹಾಯಕನಾಗಿಯೂ ನೀವು ನಡೆಸುವಂಥ ದೇವರಾಗಿರೋದಕ್ಕೆ ನಿಮ್ಮ ಸ್ತೋತ್ರ. ವಿಶೇಷ ಕರ್ತನೆ, ಈ ದಿನ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಜನರು, ವಾಕ್ಯವನ್ನು ಧ್ಯಾನ ಮಾಡುವಂಥ ಜನರು ಎಲ್ಲರನ್ನು ಕರ್ತನೆ ನೀವು ಆಶೀರ್ವಾದ ಮಾಡಿ. ಈ ವಾಕ್ಯವು ಕರ್ತನೆ ವಿಶೇಷವಾಗಿ ಕರ್ತನೆ ಯೇಸು ಸ್ವಾಮಿ, ಯಾರಿಗೆ ಗೊತ್ತಿಲ್ಲವೋ,
ಯಾರಿಗೆ ಮುಟ್ಟಬೇಕೋ ಅವರ ಹೃದಯಗಳಲ್ಲಿ ನೀವು ಮುಟ್ಟಿಸ್ರೆಂಬುದಾಗಿ ಕೇಳಿಕೊಳ್ತೀವಪ್ಪ. ಅವ್ರ ಹತ್ರ ನೀವು ತೆಗೆದುಕೊಂಡು ಹೋಗ್ಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬರು ಕರ್ತನೆ ಈ ವಾಕ್ಯಗಳನ್ನು ಕರ್ತನೆ ಅಪ್ಪ ಕೇಳಿಸಿಕೊಳ್ಳೋಕೆ ನೀವು ತಾನೇ ಕೃಪೆ ಕೊಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನ ಇನ್ನೂ ಚೆನ್ನಾಗಿ ಧ್ಯಾನ ಮಾಡಿರಿ, ಓದ್ರಿ. ದೇವರ ಆಶೀರ್ವಾದ ನಿಮಗೆ ಈ ದಿನ ಅನುಗ್ರಹಿಸಲ್ಪಡ್ತದೆ. God bless you. Amen.